ಹೊಸು ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರೀಸ್. ಮಗ ನೆನ್ನೆಯಿಂದ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ರೊಚ್ಕೆದ್ಬಿಟ್ಟವ್ರೆ ಸ್ವಲ್ಪ ಸಿ ಎಸ್ ಕೆ ಫ್ಯಾನ್ಸ್ಗಳು. ಯಾವಾಗ RCB ಆದಿತ್ಯ ಬಿರ್ಲಾ ಅವರಿಗೆ ಸೇಲ್ ಆಯಿತೋ 16 ಕೋಟಿಗೆ ಸೇಲ್ ಆಯ್ತಲ್ಲ, 16,000 ಕೋಟಿಗೆ ಸೇಲ್ ಆಯ್ತಲ್ಲ, ಇದನ್ನು ನೋಡಿಬಿಟ್ಟು ಸಿ ಎಸ್ ಕೆ ಫ್ಯಾನ್ಸ್ಗಳು ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ಎಕ್ಸಲ್ಲಿ ಜೊತೆಗೆ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಇಲ್ಲಿ ಎಲ್ಲ ರೊಚ್ಕೆದ್ಬಿಟ್ಟವ್ರೆ. ಏನಂತ ಸ್ಟಾರ್ಟ್ ಮಾಡ್ಕೊಂಡವ್ರೆ ಅಂತಾನೆ ಎಲ್ಲ ಕಡೆ ಕೂಡ ಇದು ಮಾತ್ರ ಕೇಳಿಸ್ತಾ ಇದೆ. ನೆವರ್ ಚೇಂಜ್ ದ ನೇಮ್, ನೆವರ್ ಚೇಂಜ್ ದ ಲೋಗೋ, ನೆವರ್ ಚೇಂಜ್ ದ ಓನರ್ ಅಂತ ಹಾಕ್ಕೊಂಡು ಏನೋ ಇವರೇ ಬಿಲ್ಡಪ್ನ ತಗೊಂತಿದ್ರು. ಅಂದರೆ ಇಂಡೈರೆಕ್ಟಾಗಿ ಹೇಳ್ತಿರೋದು, ಡೈರೆಕ್ಟಾಗಿ RCB ಅಂತ ಮೆನ್ಷನ್ ಮಾಡಿದಿಲ್ಲ, ಬಟ್ ಇಂಡೈರೆಕ್ಟಾಗಿ ನಾವೇ ಅಲ್ವಾ ನೇಮ್ನ ಚೇಂಜ್ ಮಾಡಿರೋದು. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ಚೇಂಜ್ ಮಾಡಿದ್ದೀವಿ, ಬ್ಯಾಂಗ್ಳೂರು ಅಂತ ಇದ್ದಿದ್ದನ್ನ. ಆ್ಯಂಡ್ ನೆವರ್ ಚೇಂಜ್ ಲೋಗೋ ನಾವು ಸುಮಾರು ಸಲ ಚೇಂಜ್ ಮಾಡಿದ್ದೀವಿ. ಆ್ಯಂಡ್ ನೆವರ್ ಚೇಂಜ್ ದ ಓನರು ಸುಮಾರು ಸಲ ಚೇಂಜ್ ಆಗಿದ್ದಾರೆ ನಮ್ಮ RCBಗೆ, 3-4 ಸಲ ಚೇಂಜ್ ಆಗಿದ್ದಾರೆ ಅಲ್ಲಿ. ಸೊ ಇವರು ಓನರು ಚೇಂಜ್ ಆಗಿಲ್ವಂತೆ, ಲೋಗೋನು ಚೇಂಜ್ ಆಗಿಲ್ವಂತೆ, ಆ್ಯಂಡ್ ನೇಮು ಕೂಡ ಚೇಂಜ್ ಆಗಿಲ್ವಂತೆ ಟೀಮ್ದು. ಚೆನ್ನೈ ಸೂಪರ್ ಕಿಂಗ್ಸ್ ಹೌದು ಚೇಂಜ್ ಆಗಿದೆ ಅಂತ ನಾವೆಲ್ಲ ಹೇಳಿದ್ವಿ. ನಾವೇನು RCB ಫ್ಯಾನ್ಸ್ಗಳು ಅಥವಾ ಬೇರೆ ಫ್ಯಾನ್ಸ್ಗಳೇನಾರು IPLನ ಬೇರೆ ಟೀಮ್ಗಳ ಫ್ಯಾನ್ಸ್ಗಳೇನಾರು ಹೋಗ್ಬಿಟ್ಟು ಹೇಳ್ತಾ ಇದ್ದಾರೆ ಇವ್ರಿಗೆ, ನೀವು ಚೇಂಜ್ ಮಾಡಿದ್ದಾರೆ ಅಂತ. ಇವ್ರಿಗೆ ಅನ್ಕೊಂತವ್ರು ಇವರೇ ಏನೇನೋ ಹೇಳ್ಕೊಂಡು ಇವ್ರಿಗೆ ಏನಪ್ಪ ಇದು. ಟೀಮ್ ಓನರ್ ಚೇಂಜ್ ಆಗೋದ್ರಲ್ಲಿ ಏನಿದೆ, ಅಲ್ಲಿ ಲೋಗೋ ಚೇಂಜ್ ಆಗೋದ್ರಲ್ಲಿದೆ, ಹೆಸರು ಚೇಂಜ್ ಆಗೋದ್ರಲ್ಲಿದೆ. ಏನು ಕಂಪ್ಲೀಟಾಗಿ ಏನಾದ್ರು ಚೇಂಜ್ ಆಗೋಗ್ಬಿಡ್ತಾ? ಏನಾದ್ರು ಚೆನ್ನೈ ಅಂತ ಇಟ್ಬಿಟ್ಟಿದ್ವ ನಮ್ಮ ಟೀಮ್ಗೆ ಏನಾದ್ರು ಹೆಸರನ್ನ? ಬೆಂಗಳೂರು ಅಂತಲೇ ತಾನೇ ಇಟ್ಟಿರೋದು. ಏನು ನನ್ನ ಮಕ್ಕಳು ಇವ್ರು ಹಿಡಿಯೋಕೆ ಆಗ್ತಿಲ್ಲ, ನಿರ್ವಾಕಿಲ್ಲ ನನ್ನ ಮಕ್ಕಳು, ಏನು ಹಿಂಗಾಡ್ತಾವ್ರಲ್ಲ ಇವರು, ಸುಮ್ಮನೆ ಇದ್ದೀವಿ ಅಂತ. ಲಾಸ್ಟ್ ಇದನ್ನು ಹೇಳಿ ಪಿಡಿ ಚಿಚ್ಚಿಸ್ಕೊಂಡವ್ರೆ. ಹೌದು, ಇತಿಹಾಸ ಎಲ್ಲ ತೆಗಿಯೋಕೆ ಹೋಗ್ಬೇಡಿ. ಲಾಸ್ಟ್ ಇದನ್ನು ಹುಚ್ಚು ನಾಯಿ ಹೊಡೆದಂಗೆ ಮುಡ್ಸ್ಕೊಂಡು ಹೋಗಿದ್ದೀರಾ. ಆದರೂ ಮಾನ ಮರ್ಯಾದೆ ಇಲ್ಲೇ ಈ ಥರ ಎಲ್ಲ ಬರ್ತೀರಾ ಅಂತಂದ್ರೆ, ಈ ಥರ ಎಲ್ಲ ಟ್ರಿಗರ್ ಮಾಡ್ತೀರಾ RCB ಫ್ಯಾನ್ಸ್ಗಳಿಗೆ ಅಂತ ಅಂದರೆ ನೋಡ್ಕೊಂಡು ಯಾರೋ ಸುಮ್ಮನೆ ಇರೋಕ್ಕಾಗೋದಿಲ್ಲ. ಸೊ ಸರಿಯಾಗಿ ಕೊಡ್ತಾ ಇರ್ತಾರೆ ಕಮೆಂಟ್ ಸೆಕ್ಷನಲ್ಲಿ. RCB ಫ್ಯಾನ್ಸ್ಗಳ ತಂಟೆಗೆ ಏನಾರು ಹೌದು ಗುರು 5 ಟ್ರೋಫಿ ಇಟ್ಕೊಂಡು ಫ್ಲೆಕ್ಸ್ ಮಾಡಿದ್ರು, ಅದು ಯಾವುದೋ ಇವೆಂಟ್ ಮಾಡ್ಕೊಂಡು ಟಗೋಟಾ ಇವೆಂಟ್ ಮಾಡ್ಕೊಂಡು ಫ್ಲೆಕ್ಸ್ ಮಾಡಿದ್ರು 5 ಟ್ರೋಫಿ ಇಟ್ಕೊಂಡು. ನಥಿಂಗ್ ಎಗೇನ್ಸ್ಟ್ ಪ್ಲೇಯರ್ಸ್ಗಳ ಎಗೇನ್ಸ್ಟ್ ನಾನಂತೂ ಇಲ್ಲ. CSK ಪ್ಲೇಯರ್ಸ್ಗಳೆಲ್ಲ ಚೆನ್ನಾಗಿರೋವಂಥ ಪ್ಲೇಯರ್ಸ್ಗಳೇ. ಸೊ CSK ಫ್ಯಾನ್ಸು ಈ ಸ್ವಲ್ಪ ನೆಗೆಟಿವ್ ಆಗೇ ಇದು ಮಾಡ್ತಾರಲ್ಲ RCB ಫ್ಯಾನ್ಸ್ಗಳನ್ನ. RCB ಫ್ಯಾನ್ಸ್ಗಳೇನು ಕಮ್ಮಿ ಇಲ್ಲ, RCB ಫ್ಯಾನ್ಸ್ಗಳು ತಂಟೆಗೆ ಬಂದರು ಅಂತಂದ್ರೆ ಸರಿಯಾಗಿ ನೋಡ್ಕೊಂಡಂಗೆ ಕೊಡ್ತಾರೆ. ಸೊ ಇದೆಲ್ಲ ಮಾಡ್ತಾ ಇರೋದಕ್ಕೆ, ಈ ಥರ ಎಲ್ಲ ಆಗ್ತಾ ಇರೋದಕ್ಕೆ ನಾವು ಒಂದು ಹೇಳ್ತೀವಿ ಅಷ್ಟೇ, ಬೇರೆ ಏನು ಹೇಳೋದಿಲ್ಲ. 2 ವರ್ಷ ಎಲ್ಲೋಗಿದ್ರಪ್ಪ ನೀವು, 2 ವರ್ಷ ಎಲ್ಲೋಗಿದ್ರಿ ನೀವು ಅಂತ ಕೇಳ್ತೀವಿ, ಬೇರೆ ಏನು ಕೇಳೋದಿಲ್ಲ ನಾವು. 18 ಸೀಸನ್ ಆಡ್ದಿರೋ ನಮ್ಮ ಮಕ್ಕಳೆಲ್ಲ ಬಂದ್ಬಿಟ್ಟು ಇಲ್ಲಿ ನಮ್ಮ RCB ಫ್ಯಾನ್ಸ್ಗಳಿಗೆ ಟ್ರಿಗರ್ ಮಾಡ್ತಾವ್ರೆ. 18 ಸೀಸನ್ ಆಡೇ ಇಲ್ಲ ಇವರಲ್ಲಿ, ಆಡಿರೋದೇ 16 ಸೀಸನ್ನಲ್ಲಿ. ಅದಕ್ಕೇನೆ ಶೋಗಳನ್ನ ಕೊಡ್ತಾವ್ರೆ. ಅಲ್ಲ ಏನಾಗಿದೆ ಅಂತಾರೆ ರೀಸೆಂಟಾಗಿ ಸೋಷಿಯಲ್ ಮೀಡಿಯಾದಲ್ಲಿ, ಅಲ್ಲ ಏನರೋ ನೀವು ಏನು ಮಾಡ್ತಾವ್ರೆ ಅಂತ ನನಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ಕರ್ನಾಟಕದಲ್ಲಿ ಇತ್ಕೊಂಡು CSKಗೆ ಹೌದು ಸಪೋರ್ಟ್ ಮಾಡೋದ್ರಲ್ಲಿ ಅರ್ಥ ಇದೆ, ಬಟ್ ಇವರು ವಿಡಿಯೋ ಮಾಡ್ಬಿಟ್ಟು RCB ಫ್ಯಾನ್ಸ್ನ ಟ್ರಿಗರ್ ಮಾಡೋ ಥರ ವಿಡಿಯೋ ಮಾಡ್ತಾರಲ್ಲ, ಅದರಲ್ಲಿ ಅರ್ಥ ಇಲ್ಲ. ನೀವು ಸಪೋರ್ಟ್ ಮಾಡಿ, ಯಾರು ಬೇಡ ಅಂತಾರೆ? ಯಾರನ್ನೂ ಚೇಂಜ್ ಮಾಡೋದಕ್ಕಾಗೋದಿಲ್ಲ. RCB ಫ್ಯಾನ್ಸ್ನ ಚೇಂಜ್ ಮಾಡೋದಕ್ಕಾಗೋದಿಲ್ಲ. ಹಾರ್ಡ್ ಕೋರ್ RCB ಫ್ಯಾನ್ಸ್ ಅಂತೂ ಚೇಂಜ್ ಮಾಡೋದಕ್ಕೆ ಆಗೋದೇ ಇಲ್ಲ. ಇನ್ನು ನೀವು CSK ಫ್ಯಾನ್ಸ್ಗಳು ಚೇಂಜ್ ಆಗೋಗ್ಬಿಡ್ತೀರಾ. ಹಾರ್ಡ್ ಕೋರ್ RCB ಫ್ಯಾನ್ಸ್ಗಳನ್ನ ಚೇಂಜ್ ಮಾಡೋ ಸಾಧ್ಯತೆಯೇ ಇಲ್ಲ. ಹೌದು, ನೀವು RCB ಬಕೆಟ್ ಅಂದರೂ ಅಷ್ಟೇ, ಏನಂದ್ರೂ ಅಷ್ಟೇ ನನಗೆ. ಹೌದು RCB ಫ್ಯಾನ್ ನಾನು, ಇವಾಗಿಂದ ಅಲ್ಲ, ಚಿಕ್ಕ ಹುಡುಗಾಗಿಂದ ಫ್ಯಾನ್ ಅಂತ ಅನ್ಕೊಳ್ಳಿ. ಅವಾಗಿಂದ ನಾನು IPL ಸ್ಟಾರ್ಟ್ ಆಗಿಂದ ಕೂಡ RCB ಫ್ಯಾನ್ ನಾನು, ಬೆಂಗಳೂರು ಫ್ಯಾನ್ ನಾನು. ಹೆಂಗೆ ವಿಡಿಯೋ ಮಾಡ್ತಾವ್ರೆ ಅಂತಂದರೆ ನಾನು CSK ಸಪೋರ್ಟರು, ನಾನು ಕರ್ನಾಟಕದಲ್ಲಿ ಇದ್ದೀನಿ, CSK ಸಪೋರ್ಟರು, ಚೇಂಜ್ ಮಾಡೋದಕ್ಕಾಗೋದಿಲ್ಲ. ಕಿತ್ತೋಗಿರೋ ಮೆಂಟಾಲಿಟಿ RCB ಫ್ಯಾನ್ಸ್ದು, ಹಂಗೆ ನೋಡಿದ್ರು ಅಂತ ಅಂದ್ಕೊಂಡಿದ್ದೀನಿ. ರೀಲ್ಸಲ್ಲೆಲ್ಲ ಸಿಕ್ಕಾಪಟ್ಟೆ ಜನ ಮಾಡ್ತಾ ಇದ್ದಾರೆ ಇವಾಗ. ರೀಸೆಂಟಾಗಿ ಟ್ರೆಂಡ್ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ, ಫ್ಯಾನ್ ಪೇಜ್ಗಳು, CSK ಫ್ಯಾನ್ ಪೇಜ್ ಕರ್ನಾಟಕ ಅನ್ನೋ ಥರ ಅದು ಇದೆಲ್ಲ ಸ್ಟಾರ್ಟ್ ಆಗೋಗ್ಬಿಟ್ಟಿದ್ದಾವೆ. ಕಿತ್ತೋಯ್ತು ನನ್ನ ಮಕ್ಕಳಿಗೆ, ಏನಾದ್ರು ಮಾಡ್ಕೊಂಡು ಹಾಳಾಗೋಗಿ. ಮಾನ ಮರ್ಯಾದೆ 30 ಏನೂ ಇಲ್ಲ ಮಕ್ಕಳಿಗೆ. ತಾಯಿನಾಡು ಬೆಲೆ ಕೊಡೋಂಥ ಮಾತೇ ಇಲ್ಲ ಅಲ್ಲಿ. ಯಾವ್ದೇನು ಕರ್ನಾಟಕ ಟೀಮ್ ಅದು ಅಂತ ಕೇಳಿದ್ರೆ, ಇಲ್ಲ ಗುರು ಬೆಂಗಳೂರು ಅಂತ ಇದೆಯಲ್ಲ, ಬೆಂಗಳೂರಿಗೆ ಮರ್ಯಾದೆ ಕೊಡಬೇಕಲ್ಲಿ, ಇರೋ ಒಂದು ಜಾಗಕ್ಕೆ ಮರ್ಯಾದೆ ಕೊಟ್ಟಿಲ್ಲ ಅಂತಂದರೆ ನೀವು ಅಲ್ಲಿ ಹೋಗ್ಬಿಟ್ಟು ಎಲ್ಲ ಚೆನ್ನಾಗಿ ಸಪೋರ್ಟ್ ಮಾಡ್ಕೊಂಡು ಕೂತ್ಕೊತೀರಾ ಅಂತಂದರೆ, ಹೌದು ಧೋನಿಯವ್ರ ಫ್ಯಾನ್ ಆಗಿರ್ಬೋದು, ಸಪೋರ್ಟ್ ಮಾಡಿ ಬೇಡ ಅಂತೇಳಲ್ಲ, ಬಟ್ ಟ್ರಿಗರ್ ಮಾಡೋ ಥರ ಪೋಸ್ಟ್ಗಳನ್ನ ಹಾಕೋದಾಗಿರಲಿ, ರೀಲ್ಸ್ಗಳನ್ನ ಮಾಡಿಬಿಡೋದಾಗಿರಲಿ, RCB ಫ್ಯಾನ್ಸ್ಗಳಿಗೆ ಟ್ರಿಗರ್ ಮಾಡೋ ಥರ ಸುಮ್ಮನೆ ಬಿಡಲ್ಲ. RCB ಫ್ಯಾನ್ಸ್ಗಳು ಕಮೆಂಟ್ಸ್ಗಳನ್ನ ಆಫ್ ಮಾಡ್ಕೊತಾರೆ, ವಿಡಿಯೋ ಮಾಡಿಬಿಡ್ತಾರೆ, ಕಮೆಂಟ್ಸ್ಗಳನ್ನ ಆಫ್ ಮಾಡ್ಕೊತಾರೆ. ಓಪನ್ ಮಾಡಿ ಕಮೆಂಟ್ಸ್ನ. RCB ಫ್ಯಾನ್ಸ್ಗಳು ಮಾಡೋಂಥ ಕಮೆಂಟ್ಸ್ನ ಡಿಲೀಟ್ ಮಾಡ್ತಾರೆ, ಬರೀ CSK ಫ್ಯಾನ್ಸ್ಗಳು ಮಾಡೋ ಕಮೆಂಟ್ನ ಇದಿಟ್ಟಿರ್ತಾರೆ. ಏನ್ರೋ ನೀವು ಸೀರಿಯಸ್ಲಿ ಒಂಥರ ಸಿಲಿ ಅಂತ ಅನಿಸುತ್ತೆ. ತಗ್ಲಾಕೊಂಡ್ರು ಅಂತ ಅಂದರೆ RCB ಫ್ಯಾನ್ಸ್ಗಳ ಕಣ್ಣಿಗೆ ಎಲ್ಲ ಚಟ್ನಿ ಮಾಡ್ಬಿಟ್ಟು ಕಳಿಸ್ಬಿಡ್ತಾರೆ ಅಷ್ಟೇ. ಚೆನ್ನೈನು ಪಾಕಿಸ್ತಾನದಲ್ಲಿದೆಯಾ, ಚೆನ್ನೈಯು ಇಂಡಿಯಾದಲ್ಲೇ ಇರೋದು, ನಾವು ಅದಕ್ಕೆ ಸಪೋರ್ಟ್ ಮಾಡ್ತೀವಿ, ಫಸ್ಟು ಇಂಡಿಯನ್ನು ಅದು ಇದು ಅಂತ ಎಲ್ಲ ಹೇಳ್ಕೊಂಡು RCB ಫ್ಯಾನ್ಸ್ಗಳನ್ನ ಸ್ವಲ್ಪ ಟ್ರಿಗರ್ ಮಾಡ್ತಾ ಇದ್ದಾರೆ ಆನ್ಲೈನಲ್ಲಿ. ಅಂಥವ್ರಿಗೆ ಹೇಳೋದು ಇಷ್ಟೇನೆ, ನಾವು ಯಾವತ್ತಿದ್ರೂ ಕೂಡ ನಾವು ಹಾರ್ಡ್ ಕೋರ್ RCB ಅಭಿಮಾನಿಗಳೇನಿರ್ತೀವಿ, ಪಕ್ಕದ ಮನೆಯವರು ಅಂತಲೇ ಕರೆಯೋದು ಅವ್ರನ್ನ.
ಪಕ್ಕದ ಮನೆ ಅಂಕಲ್ಸ್ಗಳು ಅಂತಲೇ ಕರಿತಾ ಇದ್ವಿ ನಾವು ಮುಂಚೆ. ಇವಾಗ ಸ್ವಲ್ಪ ಯಂಗ್ ಟೀಮ್ ಆಗಿರೋದ್ರಿಂದ ಸೊ ಅಂಕಲ್ ಅಂತ ಕರೆಯೋದು ಅದೊಂಥರ ಅದು ಬಿಡಿ, ಅದೊಂಥರ ಬೈ ಡಿಫಾಲ್ಟ್ ಅದು ಹೋಗೋದಿಲ್ಲ. ಅದು ಆ ಟೀಮಲ್ಲಿ ಅಂಕಲ್ಸ್ ಇದ್ರು ಅಷ್ಟೇ, ಯಾರಿದ್ರು ಅಷ್ಟೇ, ಅದೊಂಥರ ಪಕ್ಕದ ಮನೆ ಅಂಕಲ್ಸು ಅಂತಲೇ ಕರಿತಾ ಇದ್ದಿದ್ದು ನಾವು. ಸೊ ನಥಿಂಗ್ ಅಗೇನ್ಸ್ಟ್ CSK ಟೀಮಲ್ಲಿರುವಂಥ ಪ್ಲೇಯರ್ಸ್ಗಳು. ಸೊ ಕಿತ್ತೋಗಿರೋ ಫ್ಯಾನ್ಸ್ಗಳು ಸ್ವಲ್ಪ ಜನ RCB ಸುಮ್ಮನೆ ಇದ್ರೂ ಕೂಡ ಟ್ರಿಗರ್ ಮಾಡ್ತಾ ಇದ್ರಲ್ಲ RCB ಫ್ಯಾನ್ಸ್ಗಳನ್ನ, ಅವ್ರಿಗೆ ಹೇಳ್ತಾ ಇರೋದು ಅಷ್ಟೇ. ಅದು ಕರ್ನಾಟಕದಲ್ಲೇ ಇಟ್ಕೊಂಡು ಕೆಲವರು ಟ್ರಿಗರ್ ಮಾಡ್ತಾ ಇದ್ದಾರೆ. ಕಿತ್ತೋದಂಗೆ ರೋಡಲ್ಲಿ ಹೊಡೆಯೋರ್ಗೆ ನನ್ನ ಮಕ್ಳಿಗೆ ಬುದ್ಧಿ ಬರಲಾಗಿರೋ ಕಳಿಸ್ಬೇಕಲ್ಲ, ಹೋಗ್ಬಿಟ್ಟು ಚೆನ್ನೈಯಲ್ಲಿ ಸಾಯ್ರಿ ಅಂತಲೇ ಕಳಿಸ್ಬೇಕು ಅಲ್ಲಿ ಚೆನ್ನೈ ಸಪೋರ್ಟರ್ಸ್ಗೆ. ಇಲ್ಲಿ ಬೆಂಗಳೂರಲ್ಲಿ ಎತ್ಕೊಂಡು ವಿಡಿಯೋ ಮಾಡ್ತಾರಲ್ಲ ನನ್ನ ಮಕ್ಕಳು, ಏನು ತಲೆಯಲ್ಲಿ ಏನು ಇಟ್ಕೊಂಡವ್ರು ಅಪ್ಪ, ಸಪೋರ್ಟ್ ಮಾಡಿ ಬೇಡ ಅಂತ ಹೇಳಲ್ಲ. ಬಟ್ ಕರ್ನಾಟಕದಲ್ಲಿ ಎತ್ಕೊಂಡು ಬೆಂಗಳೂರು ಅಂತ ಇಟ್ಕೊಂಡ್ರೆ ಟೀಮಿಗೆ ಮರ್ಯಾದೆ ಕೊಡೋದನ್ನ ಫಸ್ಟ್ ಕಲ್ತ್ಕೊಳ್ಳಿ. ಇಲ್ಲಿ ನಮ್ಮ ಒಂಥರ ಹೆಂಗಾಗ್ಬಿಟ್ಟಿದೆ ಅಂದರೆ ನಮ್ಮವರ ನಮ್ಮನ್ನು ತುಳಿತಾ ಇದ್ದಾರೆ. ಅಂದರೆ RCB ಫ್ಯಾನ್ಸ್ ಬಗ್ಗೆ ಮಾತಾಡ್ತಿಲ್ಲ ನಾನು, ಕರ್ನಾಟಕದಲ್ಲಿ ಇತ್ಕೊಂಡು CSKಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳುವಂಥ ಕೆಲವು CSK ಫ್ಯಾನ್ಸ್ಗಳು ನಮಗೆ ಬತ್ತಿ ಹಿಡ್ದಿಕ್ಕೆ ಅಂತ ಬರ್ತಾರೆ, ಆಮೇಲೆ ಇಕ್ಕಿಸ್ಕೊಂಡು ಹೋಗ್ತಾರೆ ಸರಿಯಾಗಿ. ಅವರೇನಲ್ಲಿ ಅದೇ ಕಾಮೆಂಟ್ ಸೆಕ್ಷನ್ ಓಪನ್ ಮಾಡ್ತಾರಾ, ಏನಾದ್ರು ನೋಡೋ ಥರ ಇಟ್ಟಿರ್ತಾರೆ ಅವರು. ನೋಡೋಣ 4ನೇ ತಾರೀಕು ಅದು ಏನಾಗುತ್ತೆ, ನಮ್ದಾ ಬೆಂಗಳೂರಲ್ಲೇ ಗೊತ್ತಾಗುತ್ತೆ, ನೋಡೋಣ.